ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಇರ್ಕಲ್ಗಡದ ಶಾಸಕರ ಕಾರ್ಯಾಲಯದ ಆವರಣದಲ್ಲಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಇರ್ಕಲ್ಗಡ ಹೋಬಳಿಯ ಗ್ರಾಮಗಳ ಸುಮಾರು 7.74 ಕೋಟಿ ರೂಪಾಯಿಗಳ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಸಸಿಗೆ ನೀರು ಎರೆಯುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿ, ಶಾಸಕನಾಗಿ 1.5 ವರ್ಷದಲ್ಲಿಯೇ ಚುನಾವಣೆ ಸಂದರ್ಭದಲ್ಲಿ ಇರ್ಕಲ್ಗಡ ಹೋಬಳಿಗೆ ನೀಡಿದ್ದ 3 ಭರವಸೆಗಳ ಪೈಕಿ 2 ಭರವಸೆ ಈಡೇರಿಸಲು ಈಗಾಗಲೇ ಸುಮಾರು 106 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕುಡಿಯುವ ನೀರು ಪೂರೈಕೆ ಹಾಗೂ ಸುಮಾರು 150 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆರೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ 2 ಈಡೇರಿಸಲಾಗಿದೆ. ಶೀಘ್ರದಲ್ಲಿ ಹೋಬಳಿಗೆ ನೀರಾವರಿ ವ್ಯವಸ್ಥೆ ಕಲ್ಪಿಸಿ 3ನೇ ಭರವಸೆ ಕೂಡ ಈಡೇರಿಸಲಾಗುವುದೆಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕರಿಯಣ್ಣ ಸಂಗಟಿ, ಇರ್ಕಲ್ಗಡ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಿವಮ್ಮ ಶೇಖರಪ್ಪ ಲಮಾಣಿ, ಅರಸಿನಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಳಪ್ಪ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಗಂಗಾಧರ್ ಸ್ವಾಮಿ, ಮುಖಂಡರಾದ ಮನೋಹರ ಗೌಡ ಹೆರೂರು, ಎಮ್ನೂರ್ ಚೌಡ್ಕಿ, ಸಂಗಮೇಶ್ ಬಾದವಾಡಗಿ, ರಮೇಶ್ ರೆಡ್ಡಿ, ದುರ್ಗಪ್ಪ ದಳಪತಿ, ಚಂದ್ರು ಹಿರೂರು, ಬಸವಕುಮಾರ್ ಪಟ್ಟಣಶೆಟ್ಟಿ, ದ್ಯಾಮಣ್ಣ ಪೂಜಾರ್, ರಾಮಣ್ಣ ನಾಯ್ಕ್, ಹನುಮಂತ ಗೋಸಲದೊಡ್ಡಿ, ಮಲ್ಲಿಕಾರ್ಜುನ್ ಗೌಡ ಗಂಗನಾಳ್ ಮತ್ತು ಮಂಜುನಾಥ್ ಗೋಂದಿ, ಗವಿಸಿದ್ದಯ್ಯ ಚಳ್ಳಾರಿ, ಶಿವು ಗಂಜಿಹಾಳ್, ಬಸವರಾಜ್ ಹಿರೇಮಠ್, ಮರಿಯಪ್ಪ ಚಮ್ಲಾಪುರ್, ನಾಗರಾಜ್ ಕಟ್ಟಿಮಣಿ, ರಮೇಶ್ ಬುಡಶೆಟ್ನಾಳ್, ರಮೇಶ್ ಕನಕಾಪುರ, ಜಗದೀಶ್ ಹಾಗೂ ಇತರರು ಉಪಸ್ಥಿತರಿದ್ದರು.